ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮಾರ್ಚ್ 31, 2026ರಂದು ಜಿಲ್ಲಾಡಳಿತ, ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲೆ, ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು ಶ್ರೀ ಭಗವಾನ್ ಮಹಾವೀರ ಜಯಂತ್ಯೋತ್ಸವ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಶ್ರೀ ಭಗವಾನ್ ಮಹಾವೀರ ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ವರ್ಮ ಮಹಾಸ್ವಾಮೀಜಿ, ಜೈನ ಮಠ ಶ್ರೀ ಕ್ಷೇತ್ರ ಕಂಬದಹಳ್ಳಿ, ಉಪನ್ಯಾಸ ಪ್ರೊಫೆಸರ್ ಎಸ್ ಶಿವರಾಜಪ್ಪ, ಹಿರಿಯ ಸಾಹಿತಿಗಳು, ಶಾಸಕರಾದ ಟಿ.ಎಸ್. ಶ್ರೀವತ್ಸ, ಡಾಕ್ಟರ್ ಎಂ.ಡಿ. ಸುದರ್ಶನ್, ವಿ.ಎನ್. ಮಲ್ಲಿಕಾರ್ಜುನ ಸ್ವಾಮಿ, ಅಧ್ಯಕ್ಷರು ಸುನಿಲ್ ಕುಮಾರ್ ಜೈನ್, ಎಲ್ಲಾ ಚುನಾಯಿತ ಪ್ರತಿನಿಧಿಗಳು, ಜಿಲ್ಲೆಯ ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಸಮಸ್ತ ನಾಗರಿಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ಥಳ ಕಿರುರಂಗಮಂದಿರ, ಮೈಸೂರು. ಮಹಾವೀರರ ಅಹಿಂಸೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜಗತ್ ಪ್ರಸಿದ್ಧರಾದರು ಯಾರು ನಿಮಗೆ ನೆನಪಿದೆಯೇ? ಮಹಾತ್ಮ ಗಾಂಧೀಜಿ. ಇವತ್ತು ಮಹಾತ್ಮ ಗಾಂಧೀಜಿಗೆ ಏನಾದರೂ ಹೆಸರು ಬಂದಿದೆ ಅಂತ ಹೇಳಿದ್ರೆ, ವಿಶ್ವದ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನ ದೊರಕಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಯಾರು ಅಂತ ಹೇಳಿದ್ರೆ ಮಹಾವೀರರು. ಮಹಾವೀರರು ಇಲ್ಲದೆ ಇದ್ದಿದ್ರೆ ನಾವೆಲ್ಲ ಸಂಘರ್ಷದಲ್ಲಿ ಚಿಂತಾಕ್ರಾಂತವಾಗಿ ಬೇಯ್ತಾ ಇದ್ದೇವೆ. ಇವತ್ತು ಅಂಥ ಮಹಾತ್ಮರ ತತ್ವ ಸಿದ್ಧಾಂತಗಳನ್ನ, ಚಿಂತನೆಗಳನ್ನ ನಮ್ಮ ಜಗತ್ತಿನಲ್ಲಿ ನಮ್ಮ ಪ್ರಜಾಪ್ರತಿನಿಧಿಗಳು, ಪ್ರಭುಗಳು ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ. ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನೀವೆಲ್ಲ ಕೂಡ ಯೋಚನೆ ಮಾಡಬೇಕು. ಈ ಥರದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಬರೋದು ಕಷ್ಟ ಬಂಧುಗಳೇ. ಒಂದು ವಿಶೇಷವಾಗಿ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀವಿ, ಯಾವ್ದಾದ್ರು ಕಾರ್ಯಕ್ರಮ ಆದಾಗ ನೀವು ಮಾತ್ರ ಬರ್ತೀರಾ, ನೀವು ಮನೆಯವ್ರನ್ನ ಕರ್ಕೊಂಬರಲ್ಲ. ಮನೆಯವ್ರ ಜೊತೆಗೆ ಮಕ್ಕಳನ್ನು ಕರ್ಕೊಂಡ್ಬಂದಾಗ ಮಾತ್ರ ಮಹಾತ್ಮರ ಜಯಂತಿ ಆಚರಣೆ ಮಾಡೋದಕ್ಕೂ ಒಂದು ಸಾರ್ಥಕತೆ ಬರುತ್ತೆ. ಆದರೆ ಇವತ್ತು ನೀವೆಲ್ಲ ಬರ್ತಾ ಇರಲ್ಲ ಅನ್ನುವಂಥದ್ದನ್ನು ಎಲ್ಲ ಜಯಂತಿಗಳಲ್ಲಿ ನಮ್ದೊಂದು ಅಭ್ಯಾಸ ಆಗ್ಬಿಟ್ಟಿತ್ತು ಮಾತುಗಳಲ್ಲಿ. ಆದರೆ ಇವತ್ತು ಇಡೀ ಸಭಾಂಗಣ ತುಂಬಿದೆ, ಮನೆಯವ್ರ ಜೊತೆಗೆ ಹೆಣ್ಮಕ್ಳು ಬಂದಿದ್ದೀರಿ, ಹಾಗಾಗಿ ಇವತ್ತೊಂದು ವಿಶೇಷ ಅಂತ ಅನಿಸುತ್ತೆ. ನಿನ್ನೆ ದಿನ ಪುರಾಣದಂತೆ ಹಾಗೂ ಮಹಾಸ್ವಾಮಿ ಜೀವನ ಚರಿತ್ರೆಯಲ್ಲಿ ಓದಿದಾಗ ಚೈತ್ರ ಶುದ್ಧ ತ್ರಯೋದಶಿ ದಿನ ಭಗವಾನ್ ಮಹಾವೀರರು ಜನ್ಮವನ್ನು ತಾಳಿದರು ಅಂತೇಳಿ ಬರ್ತದೆ. ಅದರಂತೆ ನಿನ್ನೆ ನಮ್ಮ ಭಾರತ ಆದ್ಯಂತ ಅಷ್ಟೇ ಅಲ್ಲ, ವಿದೇಶದಲ್ಲೂ ಸಹಿತ ಭಗವಾನ್ ಮಹಾವೀರ ನೆನೆಸ್ಕೊಂಡು ಜನ್ಮಾಚರಣೆಯನ್ನು ಮಾಡಿದ್ದು ಭಾಳ ಸಂತೋಷ. ಅದರಂತೆ ಈ ದಿನ ಕರ್ನಾಟಕ ಸರ್ಕಾರ ಕಳೆದ ಒಂದು 3-4 ವರ್ಷದಿಂದ ಮಹಾವೀರ ಜಯಂತಿಯ ಕಾರ್ಯಕ್ರಮವನ್ನು ಸರ್ಕಾರದವರು ಆಚರಣೆ ಮಾಡಬೇಕು, ಕೇವಲ ಅವ್ರ ಧರ್ಮದಷ್ಟೇ ಅಂತ ಹೇಳೋದ್ರಿಂದ ಈ ಆಚರಣೆಯನ್ನು ಬಂದಿದೆ. ನಿನ್ನೆ ದಿವಸ ಮಾಡಿದರೆ ಸಮಾಜ ಜನ ಆ ಕಡೆ ಹೋಗ್ತಿದ್ರು. ಈ ದಿವಸ ಮಾಡಿದ್ರಿಂದಾಗಿ ಸಂತೋಷಪಟ್ಟು ಎಲ್ಲರೂ ಹೆಚ್ಚಾಗಿ ಬಂದರೆ ಭಾಳ ಸಂತೋಷ. ಈಗಾಗಲೇ ಹೇಳಿದರು, ಮಹಿಳೆಯರ ಸಂಖ್ಯೆ ಹೆಚ್ಚಿಗೆ ಇದೆ, ಪುರುಷರ ಸಂಖ್ಯೆ ಕಡಿಮೆ ಇದೆ ಅಂತ. ಆಚರಣೆ ಧರ್ಮದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಭಗವಾನ್ ಮಹಾಸ್ವಾಮ್ಯ ಸಂವತ್ಸರದಲ್ಲಿ 3 ಲಕ್ಷ ಜನ ಮಹಿಳೆಯರಿದ್ದರು, 1 ಲಕ್ಷ ಪುರುಷರಿದ್ದರು. ಅಂದರೆ ಯಾಕಂತ ಹೇಳಿದ್ರೆ ಹೆಚ್ಚಾಗಿ ತಂದೆಕ್ಕಿಂತ ತಾಯಿಯೇ ಮನೆಯ ಗುರು. ಯಾಕಂದರೆ ತಾಯಿಯ ಮಕ್ಕಳಿಗೆ ನಡೆಯಟ್ಟಿಸ್ತಾರೆ, ತಂದೆ ಏನು ಮಾಡ್ತಾರೆ, ಒಂದು ಪಾದ ಪೋಷಣೆ ಮಾಡಿದ್ರೆ ವ್ಯಾಪಾರ ಅದರಲ್ಲೂ ಹೋಗ್ತಾರೆ. ಆ ಕಾರಣದಿಂದಾಗಿ ಅವರು ಹೆಚ್ಚಾಗಿ ಶ್ರದ್ಧೆ, ಅದೇ ಹೇಳ್ತಾರೆ ಸಮೇತ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ. ಮತ್ತೊಂದು ಇನ್ನೊಂದು ಮಾತೇನು ಹೇಳ್ತಾರೆ ಅಂತ ಹೇಳಿದರೆ, ಸಂಯಮ ವ್ರತ. ಈಗಾಗಲೇ ಪಂಚ ಅನುವ್ರತಗಳ ಬಗ್ಗೆ ಹಿಂದಿನ ಲೆಕ್ಚರ್ ಅವರು ಹೇಳಿದ್ದಾರೆ, ಇವರು ಸಹಿತ ಹೇಳಿದರು. ಒಂದು 3 ಕಡಿಮೆ ಇದೆ, ಅದು ಮದ್ಯ, ಮಧು, ಮಾಂಸ. ನೀವು 3 ಸಹಿತ ತ್ಯಾಗ ಮಾಡಿದರೆ ಶ್ರಾವಕ 8 ಮೂಲಗುಣ ಅಂತೇಳಿ ಹೇಳ್ತೀವಿ. ಯಾಕಂತ ಹೇಳಿದ್ರೆ 5 ಪರಿಪಾಲನೆ ಮಾಡಿದರೆ ಒಂದು 3 ದೊಡ್ಡ ಅದು ಪರಿಪಾಲನೆ ಮಾಡಬೇಕಾಗ್ತದೆ. ಇನ್ನು ಬೋಧನೆ ಮಾಡಿದ್ದು ಇಷ್ಟೇ ಅಲ್ಲ, ಹಿಂದೆ 23 ಜನ ತೀರ್ಥಂಕರು ಬೋಧನೆ ಮಾಡ್ತೀವಿ, ಒಂದು
ಕೊನೆಗೆ ಅದು ಲುಪ್ತಾದ ಸಮಯದಲ್ಲಿ ಒಬ್ಬರು ತೀರ್ಥಂಕರಿಗೆ ಅಂತ ಹೇಳ್ತಾರೆ. ಅದರಂತೆ ಈಗ ಕೊನೆಯ ತೀರ್ಥಂಕರು ಭಗವಾನ್ ಮಹಾವೀರರು. ಇನ್ನು ಮುಂದೆ ಬರೋರೆ ವಶದ ಕಾಲ, ಅದಕ್ಕಿನ್ನೂ 18,000 ವರ್ಷ ಇನ್ನೂ ಕಾಲ ಬಾಕಿ ಇದೆ, ಸಮಯ. ಹಾಗಿರಬೇಕಾದ್ರೆ ಮಹಾವೀರರು ಏನು ಹೇಳಿದರು, ತಾವೊಬ್ಬರೇ ಸ್ವಾರ್ಥಿಗಳಾಗಿಲ್ಲ, ಬಾಳಗೊಡು ಲೀವ್ ಆ್ಯಂಡ್ ಲೆಟ್ ಲೀವ್ ಅಂತೇಳಿ ಇದು ಮುಂದೆ ಇಟ್ಟು. ಮತ್ತು ಇನ್ನೊಂದು ಮಾತನ್ನು ಹೇಳಿ, ಪರಸ್ಪರ ಬದ್ಧೋ ಜೀವಾನ, ಒಂದು ಜೀವ ಮತ್ತೊಂದು ಜೀವಗಳನ್ನು ಪ್ರೀತಿಸಿ ನೀವು ಬದುಕಲಿಕ್ಕೆ ಕಳಿ, ಇನ್ನೊಂದು ಜೀವಕ್ಕೂ ಬದುಕಲಿಕ್ಕೆ ಬಿಡು, ನೀವು ಒಬ್ಬನೇ ಬದುಕಲಿಕ್ಕೆ ಸಾಕು ಅಂತ ಇದೆ. ಈಗೀಗ ಇತ್ತೀಚೆಗೆ ಯಾವಾಗ ಮಹಾವೀರ ತತ್ವಗಳು ಮಹಾತ್ಮ ಗಾಂಧೀಜಿ ಅಷ್ಟೇ ಪರಿಪಾಲನೆ ಮಾಡಿದರು, ಮತ್ತು ಉಳಿದರೆಲ್ಲ ಈ ಕಡೆ ಕೀಲಿ ಕಲೆ ಬಿಟ್ಟರು. ಹಾಗಾಗಿ ಹಿಂಸೆ ಅನ್ನೋದು ಹೆಚ್ಚಿಗೆ ಬಂದಿತ್ತು. ಮಹಾಸ್ವಾಮಿ ಕಾಲದಲ್ಲಿ ಸಹಿತ ಹಿಂಸೆ ಅನ್ನೋದು ಸ್ವಾರ್ಥತೆ ಬಹಳ ಚಂಡಾಡ್ತಿದ್ದೆ ಕಂಡು ಅವರು ರಾಜಕುಮಾರರು ಹೋಗ್ಬೇಕಿತ್ತು, ಅದನ್ನು ಬೇಡ, ಇದನ್ನು ತಡೆಗಟ್ಟಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಯಾರಾದರೂ ನಮ್ಮಲ್ಲಿ 19 ಜನ ತೀರ್ಥಂಕರು ರಾಜರಾಗಿ ಸಂಸಾರ ಸುಖವನ್ನು ಅನುಭವಿಸಿ ತೀರ್ಥಂಕರಾದರು. ಮಹಾಶ್ವರ ಅದೇ ಭಾವನೆ ಇತ್ತು. ಆದ್ದರಿಂದ ಹಿಂಸೆ ಇತ್ಯಾದಿ ನೋಡ್ಕೊಂಡು ಅವ್ರಿಗೆ ಯಾವುದು ಬೇಡ, ನನ್ನ ಆತ್ಮೋದ್ಧಾರ ಮಾಡೋ ಮುಖಾಂತರ ಬೇರೆಯವ್ರಿಗೊಂದು ದಾರಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಮಹಾರಥಿಗಳಾಗಿ ಸಂಸಾರದಲ್ಲಿದ್ದು ಇಲ್ಲದಾಗೆ ಮಾಡ್ಕೊಂಡು ಬಂದರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.